ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಆಯಿತು ಸಂಕ್ರಾಂತಿ ವಿಡಿಯೋ ಇವಾಗ ಆಗ್ತಾಯಿದ್ದಾರೆ ಅಂದ್ಕೊಂಡಿದ್ದೀರಾ? ಅಯ್ಯೋ ನಂಗೆ ಎಡಿಟ್ ಮಾಡೋಕ್ಕೆ ಟೈಮೇ ಆಗಿಲ್ಲ ಪಾಪು ಇರೋದ್ರಿಂದ. ಅದು ಇದು ಎಲ್ಲ ಓಡಾಟ ತುಂಬ ಆಯಿತು, ಅದು ಇದು ಇವೆಂಟ್ಸ್ ಅಂತ. ಸೊ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನು ಬೇಜಾರು ಮಾಡ್ಕೊಂಬಿಡಿ. ನೋಡಿ ನಾವು ಹೇಗೆ ಸಂಕ್ರಾಂತಿ ಹಬ್ಬ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ, ಎಷ್ಟು ಬ್ಯುಸಿ ಇತ್ತು ಹಬ್ಬದ ದಿನ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಬರ್ಬೋದು. ಸೊ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಸೊ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಅಂದ್ಕೊಂಬಿಡಿ. ಸೊ ಈ ವಿಡಿಯೋ ನಿಮಗೋಸ್ಕರ, ಎಂಜಾಯ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ನಮ್ಮನೇಲಿ ಹೇಗೆ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ನಿಮ್ಮ ಮನೇಲಿ ಸಂಕ್ರಾಂತಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಬೆಳಗಿನ ಪೂಜೆ ಮಾಡ್ತಾಯಿದ್ದೀನಿ ನಾನು. ಬೆಳಗಿನ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ರಂಗೋಲಿ ಹಾಕಿದ್ರು ನಮ್ಮ ಮನೇಲಿ ಆಲ್ರೆಡಿ. ರಂಗೋಲಿ ಹಾಕಿ ತೋರಣ ಎಲ್ಲ ಹಾಕ್ಬಿಟ್ಟಿದ್ರು ನಾನು ಎದ್ದಳೋ ಅಷ್ಟರಲ್ಲಿ. ಸೊ ಸ್ನಾನ ಮಾಡಿ ನಾನು ಪೂಜೆ ಮಾಡೋಣ ಅಂತ ಬಂದೆ. ಸೊ ಮೊದಲಿಗೆ ಎಲ್ಲ ರೆಡಿ ಮಾಡ್ಕೊಂಡು, ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು, ಎಲ್ಲ ಹೂವೆಲ್ಲ ಮಡಿಸಿ ಎಲ್ಲ ದೀಪ ಎಲ್ಲ ಹಚ್ಚೋಣ ಅಂತ ಬರ್ತಾಯಿದ್ದೀನಿ. ಸೊ ವರ್ಷದ ಮೊದಲನೇ ಹಬ್ಬ ಆಗಿದೆ ಇದು ಸಂಕ್ರಾಂತಿ. ಸೊ 4 ವರ್ಷದಿಂದ ನಾವು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಇಂಡಿಯಾದಲ್ಲಿ ಇರಲಿಲ್ಲ. ಈ ವರ್ಷ ನಮಗೆ ಹಬ್ಬ ಆಚರಣೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬನ್ನಿ ಸಂಕ್ರಾಂತಿ ಹಬ್ಬ ಮಾಡೋಣ. ಸೊ ದೀಪ ಹಚ್ಚಿ ಎಲ್ಲ ಪ್ರೇಯರ್ಸ್ ಎಲ್ಲ ಮಾಡಿ ಈ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಹಳೆ ಕಷ್ಟಗಳೆಲ್ಲ ಹೋಗಿ ಹೊಸ ಸಂತೋಷ ಬರಲಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ಪೂಜೆ ಮಾಡೋಣ ಬನ್ನಿ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬರ್ತಿದ್ದಾರೆ. ಸೊ ಕಬ್ಬು ಮಡಿಕೆ ಎಲ್ಲ ಹಾಕಿ ಚೆನ್ನಾಗಿ ಬರ್ತಿದ್ದಾರೆ ರಂಗೋಲಿನ ಮಧ್ಯೆ. ನಮ್ಮ ಹಾಸನ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ತಿಂಡಿ ಬೇಯಿಸ್ತೀವಿ ಅಂತ ನೀವು ನೋಡ್ಬೋದು. ಸೊ ಮರ್ಗೆಣಸು ಬೇಯಿಸ್ತೀವಿ, ಮತ್ತು ಅವರೆಕಾಯಿ ಸಿಪ್ಪೆ ಸಮೇತ ಬೇಯಿಸ್ಬಿಡ್ತೀವಿ ನಾವು ಅದನ್ನ ಹಾಗೆ ತಿನ್ನೋದು. ಆಮೇಲೆ ಸಿಹಿ ಪೊಂಗಲ್ಲು, ಎಳ್ಳು ಬೆಲ್ಲ, ಜಾಮೂನ್ ಮಾಡಿದ್ವಿ ಸ್ವೀಟು ಮನೇಲಿ. ಸೊ ಸಾಯಂಕಾಲ ಎಲ್ಲರ ಮನೆಗೂ ಎಳ್ಬೀರೋದೇ ನಮ್ಮ ಕಡೆ ತುಂಬ ಜೋರಾಗಿ ಮಾಡ್ತೀವಿ ಎಳ್ಬೀರೋದು. ಸೊ ಸಣ್ಣ ಮಕ್ಕಳು ಯಾರು ಇರ್ತಾರೆ ಅವರೆಲ್ಲ ಹೋಗಿ ಎಲ್ಲರ ಮನೆಗೆ ಹೋಗಿ ಎಳ್ಕೊಟ್ಟು ಬರೋದು ಪದ್ಧತಿ ನಮ್ಮ ಹಾಸನ ಕಡೆ. ನಮ್ಮ ಅಣ್ಣನ ಮಗಳು ರಾಷ್ಟ್ರೋತ್ತಮ ಸ್ಕೂಲಲ್ಲಿ ಓದ್ತಾ ಇರೋದು. ಸೊ ಅವ್ರಿಗೆ ಭಗವದ್ಗೀತೆ ಶ್ಲೋಕಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವಳಿಗೆ ಭಗವದ್ಗೀತೆ ಶ್ಲೋಕ ಹೇಳು ಅಂತ ಹೇಳಿದೆ. ಅವಳು ಹೇಳ್ತಾ ಇದ್ದಾಳೆ ನೋಡಿ. ಭಗವದ್ಗೀತೆ ತುಂಬ ಶ್ಲೋಕಗಳು ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಹೇಳ್ತಾ ಇದ್ದಾಳೆ ಅವಳು ಭಗವದ್ಗೀತೆದು. ಓಂ ಪಾಠಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತ ಪುರಾಣಮುದಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭಗವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರ. ಕುಂಕುಮ ಇಟ್ಕೋ ಚಿನ್ನಿ, ಇದು ಮಾಡು ಮೊನ್ನೆ ಕುಂಕುಮ ಇಟ್ಕೋ. ಕುಂಕುಮ ಇಟ್ಕೋ, ಏನಾಗಲ್ಲ, ಅದು ಹೊಗೆ ಅಷ್ಟೇ. ಸರಿ ಆಯ್ತು. ಕೈ ಮುಗ್ದು ಹೇಳು. ಊದ್ಕಡ್ಡಿ ಬೆಳಗು, ಕೆಳಗಡೆ ಊದ್ಕಡ್ಡಿ ಇದೆ ಬೆಳಗು. ಕೈ ಮುಕ್ಕೊಂಡಿ. ಕ್ರತುಂಡ ಮಹಾಕಾಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವದಾ. ಅನ್ನಪೂರ್ಣೆ ಹೇಳು. ಓಂ ಶಾಂತಿ.
ಶಾಂತಿ ಶಾಂತಿ ಶಾಂತಿ. ಅಡ್ಬಿಡ್ ಅಡ್ಬಿಡ್. ಅನ್ನ ದೇವೋ ಸುಖಿ ಭವಂತು. ಅಡ್ಬಿಡ್ ಅಡ್ಬಿಡ್. ಅಕ್ಕಗೆ ಹೇಳು. ಎಷ್ಟು ನೀನು ಅದ್ವಿತಿ ಕೊಡು. ಬೋಲ್ ಗಟ್ಟಿಗೆ ಇಟ್ಕೊ. ಅದ್ವಿತಿ ಕೊಡು. ಅದ್ವಿತಿ ಆ ಕಡೆ ಇಡು. ತಿನ್ನೋ. ಎಳ್ಳು ಬೆಲ್ಲ ತಿಂದು 4 ವರ್ಷ ಆಗ್ಬಿಟ್ಟಿತ್ತು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅದಕ್ಕೆ ನಾನೇ ಸಪ್ರೇಟಾಗಿ ಬೌಲಿಗೆ ಹಾಕ್ಕೊಂಡು ತಿಂತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಏನಂದ್ರೆ ನಮ್ಮ ಹಬ್ಬಗಳೇ ಖುಷಿ ಕೊಡೋದಲ್ವ ನಮಗೆ. ನಮ್ಮ ಸಂಸ್ಕೃತಿನೇ ನಮಗೆ ಖುಷಿ, ನಮ್ಮ ಸಂಸ್ಕೃತಿನೇ ನಮಗೆ ಚೆಂದ. ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗಳಿಗೆ ಒಂದು ಫ್ರಾಕ್ ಹೊಲಿಸಿದ್ದೆ. ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ. ಆ ಲೇಸ್ ತುಂಬ ಲುಕ್ ಕೊಡ್ತಾ ಇದೆ ಆ ಡ್ರೆಸ್ಸಿಗೆ. ಬ್ಯಾಕ್ ಬಿಡಿಸಿದ್ದೀನಿ ನೋಡಿ. ಸೊ ಇನ್ನೂ 1 ವರ್ಷ ಆಗಿದ್ರೂ ಹಾಕ್ಬೋದು ಈ ಫ್ರಾಕ್ನ. ತುಂಬ ಕ್ಯೂಟಾಗಿ ಬಂದಿದೆ ಔಟ್ಫಿಟ್ಟು. ಜೋರಾಗಿ ಹೇಳು. ಹೇಳ ಹೇಳ. ಇಲ್ಲಿ ಹೇಳು. ಇನ್ನಿತ್ಕೊ. ಹೇಳು. ಏನ್ಸರಿ ಹೇಳು. ಓಕೆ. ಸೊ ಇದೇ ನೋಡಿ ನಮ್ಮ ಸಂಕ್ರಾಂತಿ ಔಟ್ಫಿಟ್ ಅಂತ ಇಬ್ಬರು ತೋರಿಸ್ತಾ ಇದ್ದಾರೆ. ಸೊ ಯಶ್ಮಿತನ್ ಡ್ರೆಸ್ಸು ಅವ್ರ ಅಮ್ಮನೇ ಸ್ಟಿಚ್ ಮಾಡಿದ್ದು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಸಂಕ್ರಾಂತಿ ಹಬ್ಬದ ವಿಶೇಷ ಏನಂದರೆ 12 ವರ್ಷ ಒಳಗಿನ ಮಕ್ಕಳು ಇರ್ತಾರಲ್ಲ ಅವರಿಗೆ ಫಲ ಎರೆಯೋದು ಅನ್ನೋದು ಒಂದು ಪದ್ಧತಿ ಮಾಡ್ತಾರೆ. ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಇದನ್ನು ಕೇಳಿ ನೋಡಿನೇ ನಾನು ಮಾಡ್ತಾ ಇರೋದು. ಹೆಂಗೆ ಮಾಡೋದು ಅಂತೆಲ್ಲ ಕೇಳಿ ತಿಳ್ಕೊಂಡು ನಾನು ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. 3 ಜನ ಮಕ್ಕಳನ್ನ ಕೂರಿಸಿ ಒಂದು ಮ್ಯಾಟ್ ಮೇಲೆ ಕೂರಿಸಿ ಅವರಿಗೆ ಫಲ ಎರೆಯೋದು ಅಂತಂದರೆ ಸೊ ಎಳ್ಳು, ಬೆಲ್ಲ, ಕಬ್ಬು ಮತ್ತು ಕಾಯಿನ್ನು ಎಲ್ಲ ಒಂದು ಪಾವಲ್ಲಿ ಹಾಕ್ಬಿಟ್ಟು ಅವರಿಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯೋದ್ರಿಂದ ಅವರಿಗೆ ಏನೇ ಕೆಟ್ಟ ದೃಷ್ಟಿ, ಏನೇ ಕೆಟ್ಟದೇನೋ ಆಗಬೇಕು ಅನ್ನೋದು ಇದ್ರೂ ಅದು ಈ ದೃಷ್ಟಿ ತೆಗೆಯೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ, ಆಯಿತಾ. ಸೊ ನಾನು ಅದಕ್ಕೆ ಮಾಡೋಣ, ಮಕ್ಕಳು ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸೊ ಎಲ್ಲನೂ ಕೂರಿಸಿ ಇವಾಗ ದೃಷ್ಟಿ ತೆಗಿತಾ ಇದ್ದೀವಿ. ಎಳ್ಳು ಎಲ್ಲ ಹಾಕಿ, ಎಳ್ಳು ಬೆಲ್ಲ ಅದೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಹಾಕಿ ಆರತಿ ಮಾಡಿ ಕುಂಕುಮ ಇಟ್ಟು ಫಲ ಎರೆದ್ಬಿಟ್ಟು ಒಂದು ಕೆಟ್ಟ ದೃಷ್ಟಿ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರ ಮುಂದಿನ ಫ್ಯೂಚರು ತುಂಬ ಆರೋಗ್ಯವಾಗಿ ತುಂಬ ಸುಖಕರವಾಗಿ ಇರಲಿ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾ ಇದ್ದೀವಿ. ನಾನು ಅಮ್ಮ ಇಬ್ಬರು ದೃಷ್ಟಿ ತೆಗಿತಾ ಇದ್ದೀವಿ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಚೇರ್ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಈ ಮುಂದಿನ ವರ್ಷ ಇವ್ರು ಇಷ್ಟು ಚಿಕ್ಕವರಾಗಿರಲ್ಲ, ಇವರು ದೊಡ್ಡವರಾಗ್ಬಿಟ್ಟಿರ್ತಾರೆ. ಈ ವಿಡಿಯೋಗಳನ್ನೆಲ್ಲ ನಾವು ಮತ್ತೆ ರಿವೈಂಡ್ ಮಾಡಿ ಹೋಗಿ ನೋಡಿದಾಗ ಹಿಂಗೆಲ್ಲ ಇತ್ತಾ, ಹಿಂಗೆಲ್ಲ ಮಾಡಿದ್ವಿ ಅಂತ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಮಾಡಿದೆ ನಾನು. ಸೊ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂದರೆ ದೊಡ್ಡವ್ರು ಹೇಳಿದ್ದು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸೊ ಇವಾಗ ಯಶ್ಮಿತಂಗೆ ದೃಷ್ಟಿ ತೆಗಿತಾ ಇದ್ದೀವಿ ಫಲ ಎರ್ದು. ಸೊ ಆಮೇಲೆ ನನ್ನ ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗಿತೀವಿ. ಸೊ ಈ ಥರ ಮಾಡ್ತೀವಿ. ಸೊ ಯಾರು ಮಾಡಿಲ್ಲ ನೆಕ್ಸ್ಟ್ ಟೈಮ್ ನೀವು ಮಾಡ್ಬೋದು ನೋಡಿ. ಈ ಥರ ಒಂದು ಫಲ ಎರೆಯೋದು ಅಂತ ಮಾಡ್ತಾರೆ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ಅದ್ವಿತು ಕೆಳಗಡೆ ಬಿದ್ದಿದ್ದು ಬೆಲ್ಲ ತೊಗೊಂಡು ತಿಂತಾ ಇದ್ದಾನೆ. ಈಗ ನಾನು ಪುಟ್ಟು ಗೌರಿ, ಪುಟ್ಟು ಲಕ್ಷ್ಮಿಗೆ ನಾವು ಫಲ ಎರಿತಿದ್ದೀವಿ. ಅದಕ್ಕೇನೂ ಗೊತ್ತಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇದೆ ಚೇರ್ ಮೇಲೆ ಕೂತ್ಕೊಂಡು. ಸೊ ನನ್ನ ಮಗಳಿಗೆ ಒಳ್ಳೇದಾಗಲಿ, ಯಾರು ಕೆಟ್ಟ ದೃಷ್ಟಿ ಬೀಳಪ್ಪ, ಎಲ್ಲ ಕೆಟ್ಟ ದೃಷ್ಟಿ ಹೋಗ್ಲಿ ತು ಅಂತ ಹೋಗ್ದು ದೃಷ್ಟಿ ತೆಗ್ದು ಫಲ ಎರಿತಾ ಇದ್ದೀವಿ. ನಮ್ಮಮ್ಮ ಅವ್ಳ ಮುಖ ಮುಚ್ಕೊತಾ ಇದ್ರು, ಅವ್ಳು ಕಣ್ಮೇಲೆ ಏನಾರ ಬಿದ್ದುಬಿಟ್ರೆ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊತಾ ಇದ್ದಾರೆ. ಜುಟ್ಟು ನೋಡಿ ಹೇಳಿದೆ ಎಷ್ಟು ಕ್ಯೂಟ್ ಆಗಿದೆ ಜುಟ್ಟು. ಸಾರಿ ನಾನು ಫೇಸ್ ತೋರಿಸ್ತಾ ಇಲ್ಲ ಈಗಲೇ, ಅವಳಿಗೊಂದು 6 ತಿಂಗಳಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅವಳ ಫೇಸ್ನ ಒಂಚೂರು ಬ್ಲರ್ ಮಾಡ್ತಾ ಇದ್ದೀನಿ, ದೃಷ್ಟಿ ಆಗೋದು ಬೇಡ ಅಂತ. ಸೊ ಇವಾಗ ಆರತಿ ತೆಗ್ದು ಸೊ ಬಲಗಡೆಯಿಂದ ಎಡಗಡೆಯಿಂದ 3 ಸಲ ಆರತಿ ತೆಗೆದ್ಬಿಟ್ಟು ಅವರಿಗೆ ಮಾಡ್ತಾ ಇದ್ದೀವಿ, ದೃಷ್ಟಿ ತೆಗಿತಾ ಇದ್ದೀವಿ. ಒಳ್ಳೇದಾಗಲಿ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮನೇಲಿ ನೀವು ಹೀಗೆ ಮಾಡಿದ್ರಾ, ಏನು ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಸೊ ಹೀಗಾಯಿತು ನಮ್ಮನೆ ಸಂಕ್ರಾಂತಿ ಹಬ್ಬ. ಸೊ ಖುಷಿಯಿಂದ
ಸಂಕ್ರಾಂತಿ ಆಚರಣೆ ಮಾಡಿದ್ವಿ. 4 ವರ್ಷ ಆಗಿತ್ತು ನಾವು ಸಂಕ್ರಾಂತಿ ಹಬ್ಬ ಮಾಡಿ. ಮಾಮೂಲಿ ಸುಮ್ಮನೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ಕೊಂಡು ತಿಂತಿದ್ವಿ ಆಸ್ಟ್ರೇಲಿಯಾದಲ್ಲಿ. ಬಟ್ ಈ ಥರ ಎಳ್ಬೀರಿ, ಆ ಎಳ್ಳೆಲ್ಲ ತಿಂದು ಕಬ್ಬು ತಿಂದು ಎಲ್ಲ 4 ವರ್ಷ ಆಗ್ಬಿಟ್ಟು ನಂಗೆ ಆಲ್ಮೋಸ್ಟ್ ಮರ್ತೋದಂಗೆ ಆಗ್ಬಿಟ್ಟಿತ್ತು. ಸೊ ಆಮೇಲೆ ನಮ್ಮ ಮನೇಲಿ ಹೆಣ್ಮಕ್ಳು ಬೇರೆ ಇರಲಿಲ್ಲ ಅಲ್ಲ, ನನಗೊಬ್ಬನೇ ಮಗ ಇದ್ದಿದ್ದಲ್ವಾ. ಸೊ ಅವಾಗೇನು ಅಷ್ಟು ಇಂಟ್ರೆಸ್ಟ್ ಇರ್ತಿಲ್ಲ. ಈಗ ನನ್ನ ಮಗಳು ಬಂದಿದ್ದಾಳೆ, ಸಂಕ್ರಾಂತಿ ಸ್ಪೆಷಲ್ ಆಗೇ ಇರುತ್ತೆ ವರ್ಷ ವರ್ಷ. ಸೊ ನಾವಿಬ್ರು ಒಂದೇ ಥರ ಡ್ರೆಸ್ ಹೊಲ್ಸ್ಕೊಬೋದು, ಎಳ್ಬೀರಕ್ಕೆ ಹೋಗ್ಬೋದು. ಸೊ ಹಬ್ಬ ಎಲ್ಲ ಆದಮೇಲೆ ಸೊ ದೊಡ್ಡವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮಾಮಂಗೆ ಮಾಡ್ಕೊ, ಚೇತನ್ ಮಾಮಗೆ. ಸಾಕು ಅಪ್ಪಗ್ ಮಾಡ್ಕೊ. ನೆಕ್ಸ್ಟ್ ಅಮ್ಮಂಗ್ ಮಾಡ್ಕೊಳ್ಳಿ, ನೀವು ಅಮ್ಮಂಗ್ ಮಾಡ್ಕೊ. ಅದ್ಬಿಟ್ಟು ಅತ್ತೆಗ್ ಮಾಡ್ಕೊ, ನಮಸ್ಕಾರ ಮಾಡ್ಕೊ. ಯು ಕ್ಯಾನ್ ಈಟ್, ಗೋ ಡೂ ದಟ್ ಫಸ್ಟ್ ಪ್ಲೀಸ್. ಗೋ, ಯು ನೆವರ್ ಗೆಟ್ ಎ ಚಾನ್ಸ್ ಅಗೇನ್. ತಿನ್ನಲ್ಲ. ಏ ಇವಾಗ ನಂಗೆ ಒಳ್ಳೆ ಬುದ್ಧಿ ಅವ್ನು ಕ್ರೈ ಮಾಡ್ತಾ ಇದ್ರೆ ಸಾಕಪ್ಪ. ಹ್ಯಾಪಿ ಡೇ ಇರಲಿ ಅವರಿಗೆ, ಹ್ಯಾಪಿ ಡೇ. ಅಕ್ಕ ಈಗ ಅಕ್ಕ ಮಾಡ್ತಂತೆ. ಅಕ್ಕಗೆ ಫಸ್ಟ್ ರ್ಯಾಂಕ್ ಬರ್ಲಿ, ಅಕ್ಕ ಎಲ್ಲಾದ್ರಲ್ಲೂ ಫಸ್ಟ್ ಬರ್ಲಿ. ಹ್ಯಾಪಿ ಸಂಕ್ರಾಂತಿ. ನಾವು ಕೊಡ್ತೀವಿ ಅವರಿಗೆ ಬರ್ರಿ ಎಲ್ಲ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ತಿಂದು ಒಳ್ಳೆ ಮಾತಾಡಿ, ನಮ್ ಪುಟ್ಟ ಲಕ್ಷ್ಮಿದು ಫಸ್ಟ್ ಸಂಕ್ರಾಂತಿ. ಸರಿ ಗಿಟ್ಕ ಪಟ ಚೆನ್ನಾಗಿ ಬಿಡಕ್ಕೆ ಇಟ್ಕೊಂಡ್ರು ಫಸ್ಟ್ ಸಂಕ್ರಾಂತಿ. ಎಳ್ಬಿರೋಣ ನಾವು.